ಗೆಲ್ಲುತ್ತೇವೆ. ಕನಿಷ್ಠ ವೇತನ ಕಾಯ ಮಾತೆ. ನಮ್ಮ ಕೂಗು ಕೇಳದ ಸರ್ಕಾರಕ್ಕೆ, ನಮ್ಮ ಗೋಳು ಕೇಳದ ಸರ್ಕಾರಕ್ಕೆ, ನಮ್ಮ ಜೊತೆ ಬಂಡತನಕ್ಕೆ ಬಿದ್ದ ಸರ್ಕಾರಕ್ಕೆ ಮಾಡಲಿಲ್ಲ. ಮುಂಚೆ ನಾವು ಕಲಬುರಗಿಯಲ್ಲಿ ಮತ್ತು ಬೆಳಗಾವಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ಉಪವಾಸ ಮಾಡಿ 5-6 ಜನ ಸೀರಿಯಸ್ ಆಗಿ ಅಡ್ಮಿಟ್ ಆದರೂ ಕೂಡ ಒಂದು ನಿಯೋಗನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಬಾರಿ ನಾವು ನಿಯೋಗ ಹೋಗಿದ್ವಿ. ಮತ್ತೊಮ್ಮೆ ನಮ್ಮ ಮುಖಂಡರು ಕೂಡ ಹೋಗಿ ಬಂದಿದ್ದಾರೆ. 3 ಸಲ CM ಗಮನಕ್ಕೆ ತಂದರೂ ಕೂಡ ಅವ್ರು ತುಟಿ ಬೀಸ್ತಾ ಇಲ್ಲ. 5 ಗ್ಯಾರಂಟಿ ಕೊಟ್ಟಿದ್ದೀನಿ, 6 ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳಿ ನಮ್ಮನ್ನು ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ, ಮೋಸ ಮಾಡಿದ್ದಾರೆ. ಅದನ್ನು ಈ ಬಜೆಟಲ್ಲೇ ಮಾಡ್ಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದರು. ಈ ಬಜೆಟಲ್ಲಿ ಮಾಡ್ತಾರೆ ಅಂತ ಕಾಯ್ದು ಈಗ ಬಜೆಟಲ್ಲೂ ಮಾಡಿಲ್ಲ. ಯಾಕೆ CM ಅವರು ನಮ್ಮ ಮೇಲೆ ಇಷ್ಟೊಂದು ಮುಗಿಸ್ಕೊಂಡಿದ್ದಾರೆ, ಯಾವ ಉದ್ದೇಶಕ್ಕಾಗಿ ನಮ್ಮ ಮೇಲೆ ಶಿಫ್ಟ್ ಮಾಡಿಕೊಂಡಿದ್ದಾರೆ, ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ನಾವು ನಮಗೆ ನೇರವಾಗಿ ಹೇಳಿ. ನಮ್ಮ ಕಾರ್ಯಕರ್ತ 6,500 ಕುಟುಂಬಗಳ ಇವೆ, 6,500 ಕಾರ್ಯಕರ್ತರಲ್ಲ, 6,500 ಕುಟುಂಬ ಇವೆ. 6,500 ಕುಟುಂಬಕ್ಕೆ ಹೆಂಡತಿ ಮಕ್ಕಳು ಸಂಸಾರ ನಮಗೂ ಇವೆ. ಈ ಕೊಡ್ತಕ್ಕಂಥ 9,000 ರೂಪಾಯಿ ಗೌರವದಿಂದ ನಾವು ಬದುಕೋದು ಕಷ್ಟ ಇದೆ. ದಯವಿಟ್ಟು ನಮಗೆ ಕಾಯ ಮಾಡಿರಿ ಅಂತೇಳಿ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಕಾಯ ಮಾಡಲಿಕ್ಕೆ ತೊಂದರೆ ಲೇಟ್ ಆಗ್ತದೆ ಅಂತೇಳಿ ನಾವು ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಅಂದರೆ ನಮಗೆ ಕನಿಷ್ಠ ವೇತನ ಕಾರ್ಮಿಕ ಕಾಯ್ದೆಯಲ್ಲಿ ತಂದು ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ESI ಏನು ಬೆನಿಫಿಟ್ಸ್ ನಮ್ಮವರು ಸಿಗಬೇಕಾಗಿದೆ ಅದೆಲ್ಲ ಸಿಗುವಂಥ ವ್ಯವಸ್ಥೆ ಕೊಡಬೇಕು. ಈ ಕೂಡಲೇ ಮುಖ್ಯಮಂತ್ರಿ ಅವರ ಗಮನ ತಂದು ನಮ್ಮ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡೋದು. ಎಲ್ಲಿವರೆಗೆ ನಮ್ಮ ನ್ಯಾಯ ಸಿಗೋದಿಲ್ಲ, 8 ದಿನ 10 ದಿನ ನಾವು ಈ ಮೈಸೂರು ಜಿಲ್ಲೆಯನ್ನು ಬಿಟ್ಟು ಕನ್ನಡ ಇಲ್ಲ ಅಂತ ಈ ಮೂಲಕ ಎಲ್ಲ ಕಾರ್ಯಕರ್ತರು ನಮ್ಮಲ್ಲಿ ಏನಾದರೂ ಸರ್ಕಾರದ ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ಧಕ್ಕೆ ಆಯಿತು, ನೋವಾಯಿತು, ನೋವು ಸಂಭವಿಸಿದರೆ ದೇವ್ರ ದಯದಿಂದ ನಾವು 18-20 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಅನಾಹುತ ಆಗಿಲ್ಲ. ಮುಂದಿನ ಈ ಮೈಸೂರು ಜಿಲ್ಲೆಯಲ್ಲಿ ಏನಾದರೂ ಅನಾಹುತ ಆಗಿ ಧಕ್ಕೆ ಆದರೆ ಸರ್ಕಾರಕ್ಕೆ ಹೊಣೆ ಆಗ್ತದೆ. ಸರ್ಕಾರ ಜವಾಬ್ದಾರಿ ಹೊರಬೇಕು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಪ್ರಸಂಗ ಬರಬಾರ್ದು. ನಮ್ಮನ್ನು ಉಸಿರಾಟ ಬರೆದ ನಮ್ಮ ನ್ಯಾಯ ಕೊಡಿಸೋಂಥ ಕೆಲಸ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರ ಗಮನಕ್ಕೆ ತಂದು ನಮ್ಮ ನ್ಯಾಯ ಕೊಡಿಸೋಂಥ ಕೆಲಸ ತಾವು ಮಾಡಬೇಕಂತ ತಮ್ಮಲ್ಲಿ ಎಲ್ಲರ ಪರವಾಗಿ ಕಳಕಳಿ ವಿನಂತಿ ಮಾಡ್ತೀವಿ ಸರ್.